ಈ ವಿಡಿಯೋ ಮೀಶೋ ಸೆಲ್ಲರ್ಸ್ಗಳಿಗಲ್ಲ, ಮೀಶೋದಲ್ಲಿ ಕೆಲವು ಫೇಕ್ ರಿಟರ್ನ್ಸ್ ಮಾಡ್ತಾರಲ್ಲ ಅಂಥ ಕಸ್ಟಮರ್ಸ್ಗಳಿಗೆ. ಸೊ ಇವ್ರ ಕೆಲಸ ಏನಾಗಿರುತ್ತೆ ಗೊತ್ತಾ, ನಮ್ಮ ಹತ್ರ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡೋದು, ಅದಾದಮೇಲೆ ಆ ಪ್ರಾಡಕ್ಟ್ ಜಾಗಕ್ಕೆ ಇನ್ನೊಂದು ಯಾವುದೋ ಕಾಂಜಿ ಪಿಂಜಿ ಪ್ರಾಡಕ್ಟ್ಗಳನ್ನ ಹಾಕಿ ರಿಟರ್ನ್ ಮಾಡೋದು. ಸೊ ಇವ್ರು ಏನು ಅನ್ಕೊತಾರೆ, ಬಿಟ್ಟಿಯಾಗಿ ನನಗೆ ಪ್ರಾಡಕ್ಟ್ ಸಿಕ್ತು ಅಂತ ಅನ್ಕೊಬೋದು. ಬಟ್ ಇವ್ರು ಮರ್ತೋಗಿರೋದೇನೆಂದರೆ ಅವರ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ನಮ್ಮ ಹತ್ರ ಸೆಲ್ಲರ್ಸ್ ಹತ್ರ ಇರುತ್ತೆ. ರೀಸೆಂಟಾಗಿ ನಾನೊಂದು ವಿಡಿಯೋ ನೋಡಿದೆ. ಅದರಲ್ಲಿ ಹೇಗೆ ಒಬ್ಬರು ಮೀಶೋ ಸೆಲ್ಲರ್ಸ್ ಅವರು ಸ್ಯಾರಿ ಮಾರ್ತಾರೆ, ಅವ್ರಿಗೆ ಇದೇ ಥರ ಫೇಕ್ ರಿಟರ್ನ್ಸ್ ಬರ್ತಿತ್ತು ಅಂತ ಹೇಳಿ ಫೇಕ್ ಮಾಡ್ತಿರಲ್ಲ, ಅವ್ರ ಅಡ್ರೆಸ್ ಏನಿತ್ತು ಆ ಎಮ್ಮನ ಅಡ್ರೆಸ್ಗೆ ಹೋಗಿ ಅವರ ಸ್ಯಾರಿನ ಅವರು ತೊಗೊಂಬಂದಿದ್ದಾರೆ. ಆ್ಯಕ್ಚುಲಿ 2 ಸ್ಯಾರಿ ಕಾಸ್ಟ್ಲಿ ಸ್ಯಾರಿ ಆಗಿತ್ತು. ಆ 2 ಸ್ಯಾರಿನ ಅವರು ರಿಕವರ್ ಮಾಡ್ಕೊಂಡಿದ್ದಾರೆ. ಈ ಎಮ್ಮಂದು ಆರ್ಡರ್ ಹಿಸ್ಟ್ರಿ ನೀವೇನಾದ್ರು ಚೆಕ್ ಮಾಡಿದ್ರೆ ಬರೀ ಇಂಥ ಕೆಲಸನೇ ಮಾಡಿರೋದಂತೆ. ಬರೀ ಆರ್ಡರ್ ಮಾಡೋದು, ರಿಟರ್ನ್ ಮಾಡೋದು, ಆರ್ಡರ್ ಮಾಡೋದು, ರಿಟರ್ನ್ ಮಾಡೋದು, ಅದು ಫೇಕ್ ರಿಟರ್ನ್ ಮಾಡಿ ಎಷ್ಟೋ ಸ್ಯಾರಿಗಳನ್ನ ಅವಳು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾಳಂತೆ. ನಿಜವಾಗ್ಲೂ ಚೀಪ್ ಅನ್ಸಲ್ವಾ ನಿಮಗೆ? ಸೆಲ್ಲರ್ಸ್ಗಳಿಗೆ ಎಷ್ಟು ಲಾಸ್ ಆಗುತ್ತೆ ಗೊತ್ತಾ? ನೀವು ಒಂದು ರಿಟರ್ನ್ ಹಾಕಿದ್ರೆ ರಿಟರ್ನ್ ಶಿಪ್ಪಿಂಗ್ ಚಾರ್ಜಸ್ ಅಂತ 150 to 200 ರುಪೀಸ್ ಮೀಶೋದವ್ರು ಕಟ್ ಮಾಡ್ಕೊತಾರೆ. ಅದ್ರ ಜೊತೆಗೆ ಪ್ರಾಡಕ್ಟು ಸಿಗದೇ ಇರೋ ಥರ ಯಾವುದೋ ಫೇಕ್ ಪ್ರಾಡಕ್ಟ್ಗಳನ್ನ ಹಾಕಿ ಕಳಿಸ್ತೀರಲ್ಲ, ಕ್ಲೈಮ್ ಮಾಡಿದ್ರು ನಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನಿಮ್ಗೆ ಏನಾದರೂ ಐಡಿಯಾ ಇದೆಯಾ? ಸೀರಿಯಸ್ಲಿ ಯಾಕೆ ಜನ ಈ ಥರ ಚೀಪಾಗಿ ಬಿಹೇವ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಎಲ್ಲ ಫೇಕ್ ಮಾಡೋ ಕಸ್ಟಮರ್ಸ್ಗೆ ಗೊತ್ತಾಗಬೇಕು ಅವರ ಡೀಟೇಲ್ಸು ಸೆಲ್ಲರ್ಸ್ ಹತ್ರ ಇರುತ್ತೆ.